ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಅಧ್ಯಾತ್ಮ ಬಂಧುಗಳೇ, ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಸಂಚಾರವನ್ನು ಮಾಡುವಂತಹ ಸಂದರ್ಭದೊಳಗ ಜಗತ್ತಿನ ಎಲ್ಲ ಆಟವನ್ನು ನೋಡಿ ಆ ಗ್ರಾಮದೇವಿಯ ದೇವಸ್ಥಾನದೊಳಗ ರಾತ್ರಿ ಕೂತ್ಕೊಂತಹ ಸಂದರ್ಭದೊಳಗ ಒಬ್ಬೊಬ್ಬರ ತಮ್ಮೊಳಗ ತಾನು ನಗತಾ ಇದ್ರು. ಯಾಕಂತ ಹೇಳಿ ತಮ್ಮ ಜೊತೆ ಇರತಕ್ಕಂಥ ಶಿಷ್ಯರು ಕೇಳಿದಾಗ, ಈ ಜಗತ್ತಿನ ಆಟವನ್ನು ನೋಡಿ ನನಗೆ ನಗಿ ಬರಾಕತ್ತೈತಪ್ಪ, ಅದಕ್ಕಾಗಿ ನನಗೆ ಏನು ಈ ಎಷ್ಟು ವಿಚಿತ್ರ ವಿಸ್ಮಯ ಈ ಜಗತ್ತು, ಆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಜಗತ್ತು ಎಷ್ಟು ವಿಸ್ಮಯ ಅಂಥೇಳಿ ಶರೀಫಜ್ಜವರು ಒಂದು ಪದ್ಯವನ್ನು ಬರೀತಾರ. ನಗೆಯು ಬರುತ್ತಿದೆ ಜಗದ ಆಟವ ನೋಡಿ, ಸುಗುಣನಾಗಿ ಸುಮ್ಮನೆ ಸುಜ್ಞಾನದಿ, ಅಗಣಿತ ಮಹಿಮೆಯ ಆಡಿದ ಪುರುಷಗೆ ನಗೆಯು ಬರುತ್ತಿದೆ ಅಂತ. ನನಗೆ ಏನು ನಗೆ ಬರಾಕತ್ತೈತೆ ಅಂದ್ರೆ, ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಎಷ್ಟು ಶಾಣೆ ಇರಬೇಕು, ಎಷ್ಟು ಬುದ್ಧಿವಂತ ಇರಬೇಕು, ಅದಕ್ಕೆ ಯಾರಿಗೆ ಹೆಂಗೆ ಯಾವಾಗ ಎಲ್ಲಿ ಏನು ಕೊಡಬೇಕು ಏನು ಕೊಡಬಾರ್ದು ಅಂತಕ್ಕಂಥ ಪ್ರತಿಯೊಂದು ಕ್ಷಣಕ್ಕೂ ಸಹಿತ ಅವನ ಜೀವನದ ಇರುವುಗಳು ಎಡರು ತೊಡರುಗಳು ಆ ಆಗು ಹೋಗುಗಳನ್ನು ಲೆಕ್ಕ ಹಾಕಿ ಬರೆದಿಟ್ಟು ಕಳಿಸ್ಯಾನಲ್ಲ. ಅಂತಹ ಪರಮಾತ್ಮನ ಒಂದು ಬುದ್ಧಿಯನ್ನು ಕೇಳಿ ಬುದ್ಧಿವಂತಿಕೆಯನ್ನು ಕಂಡು ನನಗೆ ಬಹಳ ಆಶ್ಚರ್ಯ ಆಗ್ತೈತಿ. ಸುಗುಣನಾಗಿ ಸುಮ್ಮನೆ ಸುಜ್ಞಾನದಿ, ನಾವು ಒಳ್ಳೆಯವರಾಗಿ ಏನೋ ಸುಗುಣ ಒಳ್ಳೆಯ ಗುಣವನ್ನು ಹೊಂದಿ ಒಳ್ಳೆಯ ಜ್ಞಾನವಂತರ ಸಂಘದೊಳಗಿದ್ದು ಅಗಣಿತ ಮಹಿಮೆಯ ಆಡಿದ ಪುರುಷಗೆ, ನಾನು ಅನೇಕ ಲೀಲೆಗಳನ್ನು ಮಾಡ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ಯೋಗ್ಯ ಸದ್ಗುರುವಿನ ಒಂದು ಒಡನಾಟದೊಳಗಿದ್ರೂ ಸಹಿತ ಈ ಒಂದು ಜಗತ್ತಿನ ಆಟವನ್ನು ನೋಡಿ ನನಗೆ ನಗಿ ಬರಾಕತೈತಿ ಅಂತ ಹೇಳಿ ಬರೀತಾರೆ. ಅದಕ್ಕೆ ಕಲ್ಲು ಬಾಯೊಳಗೆ ಹುಟ್ಟಿದ ನಗೆಯು, ಕಳ್ಳನಾಗಿ ಕದ್ದಡಗಿದ ಮನೆಯು, ತಳ್ಳಿ ಕೋರ ತಗಲಚ್ಚಿದ ಕಂಡು. ಅದಕ್ಕೆ ಈ ಜಗತ್ತು ಹೆಂಗೈತಪ್ಪ ಅಂತಂದ್ರೆ, ಕಲ್ಲಿನ ಬಾಗಲದೊಳಗ ಆ ನಗಿ ಹುಟ್ಟತೈತಿ. ಕಲ್ಲಿನ ಬಾಗಲ ಅಂತಂದ್ರ ಇಲ್ಲಿ ಆಧ್ಯಾತ್ಮದ ಅರ್ಥದೊಳಗ ಆ ಭಗವಂತನ ಒಂದು ಎಲ್ಲ ಜಡ ಸೃಷ್ಟಿಯನ್ನ ಇಲ್ಲಿ ಹೊಗಳ್ತಾರ. ಜೀವ ಸೃಷ್ಟಿ ಜಡ ಸೃಷ್ಟಿ ಅಂತ ಹೇಳಿ ಎರಡು ರೀತಿಯಾದಂತಹ ಸೃಷ್ಟಿಯೊಳಗ ಭಗವಂತ ಏನ್ ಮಾಡಿದ ಅಂದ್ರ, ಕಲ್ಲಿನ ಬಾಗಿಲದೊಳಗ ಹುಟ್ಟಿಸಿದಂತಹ ಸಂದರ್ಭದೊಳಗ ಕಳ್ಳನಾಗಿ ಕದ್ದಡಗಿದ ಮನೆಯು, ಈ ಭಗವಂತ ಎಲ್ಲಿ ತಾನ ಕದ್ದಡಗಿ ಕುಂತಾನಂತಂದ್ರೆ ಪ್ರತಿಯೊಬ್ಬರ ಒಂದು ಹೃದಯ ಮಂದಿರದೊಳಗ ಅಂತರಂಗದೊಳಗ ಆತ್ಮದ ರೂಪದೊಳಗ ಪರಮಾತ್ಮ ಒಳಗ ಕುಂತಾನ. ನಾವೇನ್ ಮಾಡಾಕತ್ತೇವಂದ್ರ ಹೊರಗೆ ಎಲ್ಲಿ ಬೇಕಾದಲ್ಲೇ ಭಗವಂತನನ್ನ ಹುಡುಕಾಕತ್ತೇವಿ. ತಾನ ಕಳ್ಳನ ರೀತಿಯೊಳಗ ಕದ್ದು ಅಡಗಿ ಕುಳಿತಂತ ಮನೆ ಯಾವುದಂತಂದ್ರೆ ಈ ಮನುಷ್ಯನ ದೇಹದೊಳಗಿರ್ತಕ್ಕಂಥ ಆ ಹೃದಯದೊಳಗಿರ್ತಕ್ಕಂಥ ಅಂತರಾತ್ಮ ಅಂತ ಹೇಳಿ ಬರೀತಾರ. ತಳ್ಳಿ ಕೋರ ತಗಲಚ್ಚಿದ ಕಂಡು. ಆಮೇಲೆ ಇಂತಹ ಒಂದು ಆ ಹೃದಯ ಮಂದಿರದ ಮನೆಯೊಳಗಿರ್ತಕ್ಕಂಥ ಪರಮಾತ್ಮಗೆ ಏನ್ ಮಾಡ್ಯಾರಂದ್ರ, ಈ ಮಾಯೆ ಅಂತಕ್ಕಂಥವೆಲ್ಲವೂ ಸಹಿತ ಆ ಕದವನ್ನ ಜಡದ ಬಿಟ್ಟಾರ. ಪ್ರಿಯತನು ತ್ರಯರು ಹೊರವೊಳಗೆಲ್ಲ, ಶ್ರೀ ಸದ್ಗುರು ಶಿಶುನಾಳಧೀಶನೇ ಬಲ್ಲ, ಬಾಯಿಲೆ ಬ್ರಹ್ಮವ ನುಡಿವಾತನು ಮುಂದು ಮಾಯದ ಮನೆಯೊಳು ಮಲಗಿದವನ ಕಂಡು. ಅದಕ್ಕೆ ಇಂತಹ ಶರೀಫ ಅಜ್ಜ ಏನ್ ಮಾಡ್ತಾನಂದ್ರ, ಆ ಪರಮಾತ್ಮ ಹೆಂಗ ನಾವು ಹೊರಗೆ ದರ್ಶನ ಕೊಡ್ತಾನಂದ್ರ, ಪ್ರಿಯತನು ತ್ರಯರು ಹೊರಗೊಳಗೆಲ್ಲ. ತನುತ್ರಯರು ಅಂದ್ರ ಸ್ಥೂಲ ಸೂಕ್ಷ್ಮ ಆ ಕಾರಣ ಶರೀರ ರೂಪದೊಳಗೆ ಎಲ್ಲ ಅಡ್ಡಾಡುವಂತವ ಯಾರು ಅಂತಂದ್ರ ಆ ಭಗವಂತನದನ, ಅವಿಚ್ಛಿನ್ನನಾದ ಭಗವಂತದನ. ಅವನನ್ನು ನಾವು ಕಾಣಬೇಕಂತಂದ್ರ ಶ್ರೀ ಸದ್ಗುರು ಶಿಶುನಾಳಧೀಶನೇ ಬಲ್ಲ. ಈ ಒಂದು ಆ ದೇವರನ್ನ ಕಾಣ್ತಕ್ಕಂಥ ಬಗೆ ಯಾರಿಗೆ ಗೊತ್ತೈತಿ ಅಂದ್ರೆ ಪರಮಾತ್ಮನಿಗೆ ಬಿಟ್ರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಾವೇನ್ ಮಾಡ್ಬೇಕಂದ್ರ, ಬಾಯಿಲೆ ಬ್ರಹ್ಮವ ನುಡಿವಾತನು ಮುಂದು ಮಾಯದ ಮನೆಯೊಳು ಮಲಗಿದವನ ಕಂಡು. ಬಾಯಿಲೆ ಏನ್ ಮಾಡ್ತಾನಂದ್ರೆ ಬ್ರಹ್ಮಜ್ಞಾನವನ್ನ ನುಡಿಯುವಂತವ, ಮುಂದೆ ಮನೆಗೆ ಹೋದ ನಂತರ ಮಾಯೆಯ ಬಲಿಯೊಳಗೆ ಸಿಲುಕಿದಂಥವನನ್ನ ನೋಡಿ ನನಗೆ ನಗಿ ಬರಾಕತೈತಿ ಅಂತ. ಆದ್ದರಿಂದ ಇಲ್ಲಿ ಏನು ಇದರ ಅರ್ಥ ಅಂತಂದ್ರೆ, ನಾವೆಲ್ಲರೂ ವೇದಾಂಗ ಪುರಾಣಗಳನ್ನು ಹೇಳ್ತೇವೆ ಬಾಯಿಲೆ, ಆದ್ರೆ ನಡೆಸೋದು ಮಾತ್ರ ಶೂನ್ಯ ಇರ್ತೈತಿ. ಆದ್ದರಿಂದ ನಾವು ಹೇಳುವಂಥದ್ದನ್ನ ನಾವು ನಡೆಸಿದ್ರೆ ಮಾತ್ರ ನಾವು ಪರಮಾತ್ಮನಿಗೆ ಸಮೀಪ ಆಗ್ತೇವೆ. ಭಗವಂತನ ಒಂದು ಆ ಲೀಲಾ ವಿನೋದ ಈ ಜಗತ್ತಿನೊಳಗ ನಮಗೂ ಸ್ಥಾನ ದೊರೀತೈತಿ ಅಂತಕ್ಕಂಥದ್ದನ್ನ ಸಂತ ಶಿಶುನಾಳ ಶಿವಯೋಗಿಗಳು ಬಹಳ ಸುಂದರವಾಗಿ ಬರೀತಾರೆ. ಬಾಯಿಲೆ ಬ್ರಹ್ಮವ ನುಡಿದಾತ. ಬ್ರಹ್ಮವನ್ನ ನುಡಿಯೋದು ಬಹಳ ಸರಳ, ಆದ್ರೆ ನುಡಿದಂಥ ವಾಣಿಯನ್ನ ನಡೆಸಿಕೊಂಡು ಹೋಗೋದೇನೈತಲ್ಲ ಅದು ಬಹಳ ಕಷ್ಟ ಐತಿ, ಬಹಳ ತೊಂದರೆ ಆಗ್ತೈತಿ. ಆದ್ದರಿಂದ ನಾವು ಏನು ಮಾಡ್ಬೇಕಂದ್ರೆ ಯೋಗ್ಯ ಗುರುವಿನ
ಒಂದು ಪಾದ ಸೇವೆಯನ್ನು ಮಾಡಿ ನಾವು ಎಲ್ಲವೂ ಸಹಿತ ಜೀವನದೊಳಗೆ ಅನೇಕ ಸಾಧನೆಗಳನ್ನು ಮಾಡಿಕೊಂಡಾಗ ಮಾತ್ರ ನಮಗ ಅಂಟಿಕೊಂಡಿರತಕ್ಕಂಥ ಮಾಯದ ಪರವೆ ಹರಿದು ನಾವು ಸಹಿತ ಭಗವಂತನ ಕೃಪೆಯನ್ನು ಪಡೆಯಲಿಕ್ಕೆ ಯೋಗ್ಯರಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.